ಹಾಯ್ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೇನೆ. ನಾನಿವತ್ತು ಸಂಜೆ ಚಹಾಗೆ ತಿನ್ನಲಿಕ್ಕೆ ಮಾಡುವಂಥ ಒಂದು ಗೋಬಿ ಮಂಚೂರಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಅದನ್ನು ನಾನು ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಹಾಕ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಅರಶಿನ ಹುಡಿ ಮತ್ತು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಹಾಕ್ಕೊಂಡು ಒಂದು 5 ನಿಮಿಷ ಅದೇ ನೀರಲ್ಲಿ ಬಿಡ್ತಾ ಇದ್ದೇನೆ. ಮತ್ತೆ ಅದನ್ನು ತೊಳ್ಕೊಳ್ತಾ ಇದ್ದೇನೆ 5 ನಿಮಿಷ ಬಿಟ್ಟು. ಈ ನೀರಿಂದ ತಗೊಂಡು ಮತ್ತೆ ನಾನು ಒಂದು ಸರಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ. ಒಂದು ಗಂಟೆ ಅಷ್ಟು ಹೊತ್ತು ಇದನ್ನು ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ. ಒಂದು ಸರಿ ತೊಳ್ಕೊಂಡಂತ ಇದನ್ನು ನೋಡ್ಕೊಳ್ಳಿ ನೀವು ಹೇಗಿದೆ ಅಂತ. ಇನ್ನು ನಾನು ಇದಕ್ಕೆ ಕಾರ್ನ್ಫ್ಲವರ್ ಅದಕ್ಕೆ ಬೇಕಾದಷ್ಟು ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಸ್ವಲ್ಪ ರೆಡ್ ಕಲರ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಟೇಸ್ಟಿಗೆ ಎಷ್ಟು ಬೇಕಷ್ಟು, ಜಾಸ್ತಿ ಹಾಕಬಾರ್ದು. ಅಂದರೆ ಅದಕ್ಕೆ ಉಪ್ಪು ಹಾಕಿದ್ದೇನೆ, ರೆಡ್ ಕಲರು ಒಂದು ಸ್ವಲ್ಪ ಹಾಕಿದ್ದೇನೆ. ಸ್ವಲ್ಪ ವೆನಿಗರ್ ಸಹ ಹಾಕ್ಕೊಂಡೆ, ಒಂದು ಚಮಚದಷ್ಟು. ಇನ್ನು ಇದನ್ನು ಮಿಕ್ಸ್ ಮಾಡಿ ಗೋಬಿಯನ್ನು ಹಾಕ್ಕೊಂಡು ನೋಡ್ತಾ ಇದ್ದೇನೆ ಹೇಗೆ ಆಗ್ತದೆ ಅಂತ. ಅದಕ್ಕೆ ಮತ್ತು ಅದು ಸರಿ ಬರಲಿಲ್ಲ, ಅದಕ್ಕೋಸ್ಕರ 2 ಚಮಚ ಮೈದಾ ಹುಡಿಯನ್ನು ಸಹ ಹಾಕ್ಕೊಂಡಿದ್ದೇನೆ. ಅದು ಒಂದೇ ಥರ ಮಿಕ್ಸ್ ಆಗಿ ಬರಲಿಕ್ಕೆ ಅಂತ ಮೈದಾ ಹುಡಿಯನ್ನು ಸಹ ಹಾಕ್ಕೊಂಡೆ. ಹಾಗೆ ಮಿಕ್ಸ್ ಮಾಡಿ 2 ಗಂಟೆ ಹಾಗೆ ಬಿಟ್ಟಿದ್ದೇನೆ. ಮತ್ತು ಅದನ್ನು 2 ಗಂಟೆ ಬಿಟ್ಟು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಕಾಣ್ತಾ ಉಂಟಲ್ಲ ನಿಮಗೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೇನೆ ಇದನ್ನು ಫ್ರೈ ಮಾಡಲಿಕ್ಕೆ ಅಂತ. ಒಂದೊಂದೇ ಹಾಕ್ತಾ ಇದ್ದೇನೆ ಫ್ರೈ ಮಾಡಲಿಕ್ಕೆ. ಹೋಟೆಲಲ್ಲಿ ಮಾಡುವುದಕ್ಕಿಂತನೂ ರುಚಿಕರವಾಗಿ ಮನೆಯಲ್ಲೇ ಮಾಡ್ಬೋದು ಗೋಬಿ ಮಂಚೂರಿ. ತುಂಬಾ ಟೇಸ್ಟ್ ಆಗಿತ್ತು. ನೀವು ಇದೇ ಥರ ಮನೆಯಲ್ಲಿ ಮಾಡಿ ನೋಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿತ್ತು. ಇದು ಫ್ರೈ ಆಗುವ ಅಷ್ಟೊತ್ತರಲ್ಲಿ ನಾನು ಇಲ್ಲೊಂದು ಈರುಳ್ಳಿ ಮತ್ತು ಸಿಮ್ಲಾ ಮೆಣಸು ಉಂಟಲ್ಲ, ದೊಡ್ಡ ಮೆಣಸು, ಅದನ್ನು ಸಹ ಕಟ್ ಮಾಡ್ಕೊಂಡು ಇಟ್ಟಿದ್ದೇನೆ. ಅದನ್ನು ಫ್ರೈ ಮಾಡಿಕೊಂಡು ಗೋಬಿ ಫ್ರೈ ಮಾಡಿಕೊಂಡು ಮತ್ತು ಇದನ್ನು ಅದಕ್ಕೆ ಹಾಕಲಿಕ್ಕೆ ಅಂತ ಮಿಕ್ಸ್ ಮಾಡಲಿಕ್ಕೆ ಅಂತ ಅದು ರೆಡಿ ಮಾಡ್ಕೊಂಡು ಇಟ್ಟಿದ್ದೇನೆ. ಫ್ರೈ ಮಾಡುವಾಗ ನಿಮಗೆ ತೋರಿಸ್ತಾ ಇದ್ದೇನೆ. ಗೋಬಿಯನ್ನು ಫ್ರೈ ಮಾಡಿಕೊಂಡು ಆಯಿತು. ಇನ್ನು ನಾನು ಈರುಳ್ಳಿಯನ್ನು ಫ್ರೈ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಸ್ವಲ್ಪ ಉಳಿದದನ್ನು ಸಹ ನಾನೀಗ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ನಾನು ಈರುಳ್ಳಿ ಫ್ರೈ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡುವಾಗ ನಿಮಗೆ ತೋರಿಸ್ತೇನೆ. ಇದಕ್ಕೆ ಸ್ವಲ್ಪ ಒಂದು 2 ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಮತ್ತು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಸಹ ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿಯನ್ನು ಮತ್ತು ಮೆಣಸನ್ನು ಹಾಕ್ತಾ ಇದ್ದೇನೆ. ಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮತ್ತು ಇದಕ್ಕೆ ನಾನು ಒಂದು ಸ್ವಲ್ಪ ಟೊಮೆಟೊ ಸಾಸನ್ನು 2 ಚಮಚದಷ್ಟು ಹಾಕ್ತಾ ಇದ್ದೇನೆ. ಅದೇ ಥರ ಸ್ವಲ್ಪ ಉಪ್ಪು,
ಒಂದು ಅರ್ಧ ಚಮಚದಷ್ಟು ಕರಿಮೆಣಸಿನ ಹುಡಿ ಸಹ ಹಾಕ್ಕೊಂಡಿದ್ದೇನೆ. ಕರಿಮೆಣಸಿನ ಹುಡಿ ಉಪ್ಪು ಮತ್ತು ಎರಡನ್ನು ಹಾಕೋದು ವೀಡಿಯೋ ಮಿಸ್ ಆಗಿದೆ. ನಾನಿಲ್ಲಿ ಟೊಮೆಟೊ ಸಾಸ್ ಹಾಕೋದನ್ನು ತೋರಿಸ್ತೇನೆ. 2 ಚಮಚದಷ್ಟು ಟೊಮೆಟೊ ಸಾಸ್ ಹಾಕಿದ್ದೇನೆ. ಇದಕ್ಕೆ ನಾನು ರೆಡ್ ಕಲರ್ ಏನು ಹಾಕೋದಿಲ್ಲ, ಯಾಕಂದರೆ ಕಲರ್ ಅಷ್ಟು ಒಳ್ಳೆಯದೇನಲ್ಲ. ಅದರಲ್ಲಿ ಗೋಬಿ ಮಂಚೂರಿ ಮಾಡುವಾಗ ಸ್ವಲ್ಪ ರೆಡ್ ಕಲರ್ ಹಾಕಿದ್ದೇನೆ, ಅದೇ ಸಾಕಂತೇಳಿ ಇದಕ್ಕೆ ನಾನು ಹಾಕೋದಿಲ್ಲ. ಹೋಟೆಲ್ಗಿಂತಲೂ ರುಚಿಕರವಾಗಿ ಮನೆಯಲ್ಲಿ ಮಾಡಿ ತಿಂದು ನೋಡಿ ಎಷ್ಟು ಟೇಸ್ಟಾಗಿರುತ್ತೆ ಅಂತ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡಿ. ಹೊಸಬರಾದರೆ ಸಪೋರ್ಟ್ ಮಾಡಿ.